ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಶುಕ್ರವಾರದ ಮಿನಿ ಲಾಗ್ ಥರ ಒಂದು ಲಾಗ್ ಮಾಡ್ತಾಯಿದ್ದೀನಿ. ನೋಡಿ, ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ನೀರನ್ನ ಕಾಯಿಸ್ತಾ ಇದ್ದೆ. ನೀರು ಕಾದರೆ ಬೇಗ ಕೆಲಸಗಳಾಗೋಗುತ್ತೆ, ಅದಕ್ಕೋಸ್ಕರ ಉರಿ ಹಾಕ್ಬಿಟ್ಟು ಹಂಗೇ ಒಂದು 5 ನಿಮಿಷ ಕೂತ್ಕೊಂಡೆ. ನಾನು ಅಲ್ಲೇ ಬಿಸಿಗೆ ಚಳಿಗೆ ಹೊತ್ಕೊಂಡು ಬಿಸಿ ತೊಗೊಂಡು ಹಾಗೆ ನೈಟೆಲ್ಲ ಗ್ಯಾಸ್ ಒರೆಸ್ಕೊಂಡಿದ್ದೆ. ಸೊ ಇವಾಗ ಒಂದು ಸ್ವಲ್ಪ ಮೇಲ್ಮೇಲೆ ಒರೆಸ್ಕೊಂಬಿಟ್ಟು ಹಾಗೆಯೇ ಆಲೂಗಡ್ಡೆ ಬೇಯೋಕ್ಕೆ ಇಟ್ಬಿಟ್ಟಿದ್ದೆ. ಅದು ಕೂಗೋಷ್ಟಿಗೆ ಈ ಸರಿಗೆ ಒಂದು ಸ್ವಲ್ಪ ಉಪ್ಪು, ಸೋಡಾ, ಸಕ್ಕರೆ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋದು ಅಂತ ಬಂದು ಉಪ್ಪು, ಸೋಡಾ, ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ನೆನ್ಕೊಳ್ಳೋದಕ್ಕೆ, ಅಂದರೆ ರೆಸ್ಟಿಗೆ ಬಿಡಬೇಕಾಗುತ್ತೆ ನಾವು. ಅದಕ್ಕೋಸ್ಕರ ನಾನು ಯಾವಾಗಲೇ ಮಾಡಿದ್ರೂ ಅಷ್ಟೇ ನೈಟೇ ಎಲ್ಲ ಹಾಕ್ಬಿಟ್ಟಿಡಲ್ಲ. ಮಾರ್ನಿಂಗ್ ಎಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ರೆಸ್ಟಿಗೆ ಬಿಟ್ಬಿಟ್ಟು ಆಮೇಲೆ ನಾನು ದೋಸೆ ಹಾಕ್ಕೊಳ್ತೀನಿ. ಅಂದರೆ ಸಕ್ಕರೆ ಹಾಕೋದ್ರಿಂದ ಕಲರ್ ಬರುತ್ತೆ, ಗರಿಗರಿಯಾಗಿ ಬರುತ್ತೆ ಅಂತ ಅಷ್ಟೇ. ಅದಕ್ಕೋಸ್ಕರ ಸಕ್ಕರೆ ಯಾವಾಗಲೂ ಹಾಕ್ತೀನಿ ನಾನು. ಹಾಗೆಯೇ ಇದನ್ನು ರೆಸ್ಟಿಗೆ ಇಟ್ಟಾದಮೇಲೆ ಆಲೂಗಡ್ಡೆ ಬೆಂದಿತ್ತು, ಹಾಗೆಯೇ ಸಿಪ್ಪೆಲ್ಲ ಬೀಳಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೀನಿ. ನೋಡಿ, ಇಲ್ಲೆಲ್ಲ ಒಗ್ಗರಣೆ ಆಗಿ ಆಲೂಗಡ್ಡೆ ಪಲ್ಯನೂ ಆಗೋಯಿತು. ಹಾಗೆಯೇ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನ್ನೆ ಹಾಕಿದ್ದು ಹೂವು ಎಲ್ಲ ರಿಮೂವ್ ಮಾಡಿ ಇವತ್ತು ಫ್ರೆಶ್ ಆಗಿರೋ ಹೂವನ್ನ ಹಾಕಿದೆ. ಯಾವಾಗಲೂ ತೆಗಿಯಲ್ಲ, ಚೆನ್ನಾಗಿತ್ತು ಅಂದರೆ ಬಿಡ್ತೀನಿ. ಬಟ್ ನೆನ್ನೆಗೆ ಹಾಕಿದ್ದು ಅದು ಹೂವು ಎಲ್ಲ ಯಾಕೋ ಬಾಡ್ದಂಗೆ ಅನ್ನಿಸ್ಬಿಟ್ಟಿತ್ತು, ಅದಕ್ಕೋಸ್ಕರ ತೆಗ್ದೆ. ಹಾಗೆಯೇ ಎಲ್ಲ ತೆಗ್ದೆಲ್ಲ ನೀಟಾಗೆಲ್ಲ ಮಾಡೋಷ್ಟಿಗೆ ಪೂಜೆ ಮಾಡಿ ಎಲ್ಲ ಆಯಿತು. ಪೂಜೆ ಮಾಡಿದ್ದೆಲ್ಲ ಆದಮೇಲೆ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಾಕಡದ ಹೂವು ನಿನ್ನೆ ನೈಟು ಏರಿಸಿಟ್ಟಿದ್ದೆ. ಅದು ನಾನು ಪೂಜೆ ಮಾಡೋಕ್ಕೆ ಹೋದಾಗಲೇ ಹೆಂಚು ಕಾಯೋದಕ್ಕೆ ಇಟ್ಟಿರೋದ್ರಿಂದ ಕಾದಿತ್ತು ಹೆಂಚು. ಬಂದು ದೋಸೆ ಹಾಕಿ ಹಾಗೆಯೇ ಎಲ್ಲ ದೋಸೆ ಎಲ್ಲ ಮಾಡಿಬಿಟ್ಟು ಹಾಟ್ ಬಾಕ್ಸಿಗೆ ಹಾಕಿ ನಮ್ಮನೆಯವರಿಗೆ ತಿಂಡಿ ಹಾಕ್ಕೊಂಡು ಕೊಟ್ಬಿಟ್ಟು ಅವ್ರು ತಿಂತಾಯಿದ್ರು. ಸರಿ ಅಂತ ಬಿಟ್ಟು ನಮ್ಮ ಪಾಪಂಗೆ ಬಾಯಿ ಹೇಳ್ಬಿಟ್ಟು ಸರಿ ಅಂತ ನಾನು ಆಟೋದಲ್ಲಿ ಬಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಬಂದಿದ್ದ ತಕ್ಷಣ ಸ್ವಲ್ಪ ಲೆಕ್ಕ ಇರುತ್ತೆ, ಲೆಕ್ಕ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಆಂಟಿ ಹೂವು ತಗೋ ಅನ್ನೋ ಅಂತೇಳ್ಬಿಟ್ಟು ಕೊಟ್ಟರು. ಸೊ ಹೂವು ಎಲ್ಲ ತೊಗೊಂಡು ಹೂವು ಎಲ್ಲ ಮುಟ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಒಂದು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಐಸ್ ಕ್ರೀಮ್ ತಿಂತಾಯಿದ್ದೆ. ಆಂಟಿ ನೀನೊಬ್ಬಳೇ ತಿಂತಾಯಿದ್ದೀಯ, ನನಗೆ ಕೊಡ್ತಾಯಿಲ್ಲ ನೀನು ಅಂತೇಳಿ ಮಾತಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ಸರ್ ಬಂದುಬಿಟ್ಟು ಯಾಕೆ ಇವತ್ತು ಡೆಕೋರೇಷನ್ ಮಾಡಿಲ್ಲ ಅಂತಂದರು. ನಾನು ಬಂದಿದ್ದು ಲೇಟ್ ಆಗಿರೋದಕ್ಕೆ ಅದನ್ನು ಮರ್ತೇ ಬಿಟ್ಟಿದ್ದೆ ಡೆಕೋರೇಷನ್ ಮಾಡೋದು ಬೌಲಿಗೆ. ಸೊ ಸರ್ರೇ ಮಾಡಿದ್ರು ಡೆಕೋರೇಷನ್. ನಾನು ಮಾಡ್ತೀನಿ ನೋಡಮ್ಮ ಇವತ್ತು ಅಂತೇಳಿ ಹಾಗೆಯೇ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನನ್ನ ಫೇವ್ರೆಟ್ ಪ್ಲೇಸ್ ಬಂದುಬಿಟ್ಟು ಗಿಡದ ಥರ ಇದೆಯಲ್ಲ, ಸೊ ಅದು ಹಂಗೆ ಆಗೋ ಅಷ್ಟಿಗೆ ಎಲ್ಲ ಕೆಲಸ ಮುಗಿಸೋ ಅಷ್ಟಿಗೆ 3 ಗಂಟೆ ಟೈಮ್ ಆಗೋಗ್ಬಿಟ್ಟಿತ್ತು. ಸರಿ ಅಂತೇಳ್ಬಿಟ್ಟು ಊಟಕ್ಕೆ ಹೆಸರುಬೇಳೆ ಪಾಯಸ, ಅನ್ನ ಸಾಂಬಾರು ಹಾಕ್ಕೊಬಂದಿದ್ದೆ. ಸೊ ಇದನ್ನೆಲ್ಲ ತಿಂದ್ಬಿಟ್ಟು ಬೇಗ ಬರ್ತೀನಿ. ನಾನು ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡಲ್ಲ. ಒಂದು 5 ನಿಮಿಷ 10 ನಿಮಿಷಕ್ಕೆಲ್ಲ ಊಟ ಬಂದುಬಿಡ್ತೀನಿ. ನೋಡಿ, ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ನೋಡ್ತಾಯಿದ್ದೆ. 5:15 ಆಗೋಗ್ಬಿಟ್ಟಿತ್ತು. ಆಂಟಿರೆಲ್ಲ ಹೋಗ್ತಾಯಿದ್ರು. ಸರಿ ನಾನು ಬೇಗ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದೆ. ನನ್ನ ವರ್ಷ ಬಂದಿದ್ಲು, ನನ್ನ ಫ್ರೆಂಡು. ಅವಳ ಪಾಪನ ಜೊತೆ ಆಟ ಆಡ್ತಾಯಿದ್ಲು. ಸರಿ ಆಟ ಆಡ್ತಾಯಿರು ಅಂತೇಳ್ಬಿಟ್ಟು ಹಂಗೆ ಮಾತಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು, ಅಡುಗೆ ಮಾಡಿಕೊಂಡು ಹಂಗೇ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟೆ ಪಟ್ಟಂತ. ಅಂದರೆ ಅವಳು ಬರೋದೇ ಅಪರೂಪ. ಸೊ ಅವಳ ಜೊತೆ ಮಾತಾಡ್ತಾ ಹಂಗೇ ಎಲ್ಲ ಕೆಲಸ ಮುಗಿದೋಯ್ತು. ಅವಳ ಪಾಪನ ಜೊತೆ ಸಿಕ್ಕಾಪಟ್ಟೆ ಆಟ ಆಡ್ತಾಯಿದ್ಲು. ಮಗ ಅಂತೂ ಅವಳನ್ನ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವಳ ಜೊತೆ ಅಂತೂ ಬಂದರೆ ಎವ್ವಿ ಆಟ ಆಡ್ತಾ ಇರ್ತಾನೆ. ಅವಳು ಪಾಪನ ಜೊತೆ ಆಟ ಆಡ್ಬಿಟ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ಲು. ಸೊ ನಾನೆಲ್ಲ ಅಡುಗೆ ಎಲ್ಲ ಆಗಿದ್ದರಿಂದ ಊಟ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚಿಡೋದಿತ್ತು, ಇಟ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ.